ಒಂದೆಡೆ ಸಿದ್ಧವಾಗ್ತಿರೋ ಲಕ್ಷ ಲಕ್ಷ ಜಿಲೇಬಿ, ಸ್ವಿಮ್ಮಿಂಗ್ ಪೂಲ್ನಂತೆ ಕಾಣ್ತಾ ಇರುವ ಸಾರಿನ ಕೊಳಾಯಿಗಳು, ರಾಶಿ ರಾಶಿಯಾಗಿ ಹಾಕಿರೋ ಅನ್ನ, ಒಂದೆಡೆ ಅಡಿಗೆ ಸಿದ್ಧ ಮಾಡ್ತಿರೋ ನೂರಾರು ಬಾಣಸಿಗರು, ಒಂದೆಡೆ ಸಿಹಿ ತಿನಿಸುಗಳು, ವಿವಿಧ ಬಗೆಯ ಆಹಾರ ಪದಾರ್ಥಗಳು ಸಿದ್ಧವಾಗ್ತಿದ್ರೆ ಇನ್ನೊಂದೆಡೆ ಅವುಗಳನ್ನು ಅಚ್ಚುಕಟ್ಟಾಗಿ ಬರೋ ಭಕ್ತರಿಗೆ ಬಡಿಸೋ ಕೆಲಸ ಕೂಡ ನಡೀತಾ ಇತ್ತು. ಪ್ರತಿ ವರ್ಷಕ್ಕಿಂತ ಈ ವರ್ಷ ಜಾತ್ರೆ ಹೆಚ್ಚಿನ ಪ್ರಮಾಣದಲ್ಲಿ ವಿಜೃಂಭಣೆಯಿಂದ ಜರುಗ್ತೈತೆ ಅಂತ ನಾವು ಇಚ್ಛೆ ಪಡ್ತಾ ಇದ್ದೀವಿ. ವರ್ಷಕ್ಕಿಂತ ವರ್ಷಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೀವಿ. ಇವತ್ತು ಸುಮಾರು ಈಗ ಬೆಳಗಿನಲ್ಲಿದ್ದ ಒಂದು 3 ಕ್ವಿಂಟಲ್ ಉಪ್ಪಿಟ್ಟು, ನಂತರ ಎಲ್ಲ ಮಾದಲಿ, ಜಿಲೇಬಿ, ರೊಟ್ಟಿ, 2 ಥರದ ಪಲ್ಯ, ತುಪ್ಪ, ಹಾಲು ಹಾಗೂ ಸಾಂಬಾರು, ಪುಡಿ ಚಟ್ನಿ, ಉಪ್ಪಿನಕಾಯಿ, ಹೀಗೆ ಏನು ನಮ್ಮ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡು ಭಕ್ತರಿಗೆ ಉಣಬಡಿಸುವಂಥ ವ್ಯವಸ್ಥೆಯನ್ನು ಇಲ್ಲೆಲ್ಲ ನಮ್ಮ ಬಳಗದವರು ಮಾಡಿದ್ದಾರೆ. ಲಕ್ಷ ಲಕ್ಷ ಭಕ್ತರು ಬಂದರೂ ಕೂಡ ಒಬ್ಬರು ಊಟ ಸಿಗಲಿಲ್ಲ ಅನ್ನೋ ಕೊರಗು ಇರಲಿಲ್ಲ. ಜಾತ್ರೆ ನೋಡಿ ಹೊಟ್ಟು ತುಂಬು ಹೋಗ್ತಿರುವ ಭಕ್ತರ ಸಂಖ್ಯೆ ಎಲ್ಲೆಡೆ ಇತ್ತು. ಇಂತಹದ್ದೊಂದು ದೃಶ್ಯಕ್ಕೆ ಸಾಕ್ಷಿಯಾಗಿದ್ದು ಕೊಪ್ಪಳದ ಗವಿಮಠ. ಹೌದು, ಕೊಪ್ಪಳದ ಗವಿಮಠದ ಜಾತ್ರೆಗೆ ರಾಜ್ಯದಿಂದ ನಾಡಿನ ವಿವಿಧ ಮೂಲೆಗಳಿಂದ ಲಕ್ಷ ಲಕ್ಷ ಭಕ್ತರು ಬರ್ತಾರೆ. ಇಂದು ಮಹಾರಥೋತ್ಸವ ಹಿನ್ನೆಲೆಯಲ್ಲಿ ಮಠಕ್ಕೆ ಅಪಾರ ಜನಸ್ತೋಮವೇ ಹರಿದು ಬಂದಿತ್ತು. ಮಠದ ಜಾತ್ರೆ ಹೇಗೆ ಸುಪ್ರಸಿದ್ಧವೋ ಅದೇ ರೀತಿ ಮಠದ ಪ್ರಸಾದ ಕೂಡ ಅಷ್ಟೇ ಸುಪ್ರಸಿದ್ಧ. ಕೊಪ್ಪಳ ಗವಿಮಠದ ದಾಸೋಹ ಕೇವಲ ಪ್ರಸಾದವಾಗದೆ ಅದು ಭಕ್ಷ್ಯ ಭೋಜನ ಕೂಡವಾಗಿರುತ್ತೆ. ರೊಟ್ಟಿ, ಹೆಸರುಕಾಳು ಪಲ್ಯ, ಬದನೆಕಾಯಿ ಪಲ್ಯ, ಕೆಂಪು ಚಟ್ನಿ, ಮಾದ್ಲಿ, ಹಾಲು ತುಪ್ಪ, ಜಿಲೇಬಿ, ಅನ್ನ ಸಾರು ಸೇರಿದಂತೆ ಅನೇಕ ಆಹಾರವನ್ನು ಬಡಿಸಲಾಯಿತು. 150ಕ್ಕೂ ಹೆಚ್ಚು ಬಾಣಸಿಗರು ನಸುಕಿನ ಜಾವದಿಂದಲೇ ಆಹಾರ ರೆಡಿ ಮಾಡ್ತಾ ಇದ್ದು, ಎಷ್ಟೇ ಭಕ್ತರು ಬಂದರೂ ಕೂಡ ಅವರಿಗೆ ಊಟದ ಕೊರತೆಯಾಗದಂತೆ ಅಡುಗೆಯನ್ನು ಸಿದ್ಧಗೊಳಿಸಿ ಭಕ್ತರಿಗೆ ನೀಡುವ ವ್ಯವಸ್ಥೆ ಮಾಡಲಾಗಿದೆ. ಸರ್, ಇದು ನಮಗೆ ಇವತ್ತು 2 ರಿಂದ 2.5 ಲಕ್ಷ ನಾವು ಬರ್ಬೋದು. ಇವತ್ತು ಊಟಕ್ಕೆ ಎಸ್ಟಿಮೇಟ್ ಮಾಡ್ತೀವಿ. ಆದರೆ ಹೇಳೋಕ್ಕಾಗಲ್ಲ, ಭಕ್ತ ಸಮೂಹ ಇನ್ನೂ ಹೆಚ್ಚಿಗೆ ಬಂದರೂ ಬರ್ಬೋದು. ಎಷ್ಟು ಬಂದಾಗಲೇ ನಾವು ವ್ಯವಸ್ಥೆಯನ್ನು ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ಕೊಂಡ್ವಿ. ನಾವು ಈಗಾಗಲೇ ಈಗ 1000 ಕ್ವಿಂಟಲ್ ಅಕ್ಕಿ ನಮ್ಮಲ್ಲಿ ಸ್ಟಾಕ್ ಇಟ್ಟಿವಿ ಸರ್. ನಾವು ಹೆಂಗೆ ಬರ್ತೈತೆ ಹಂಗೆ ಖರ್ಚು ಮಾಡ್ಕೊತ ಹೋಗ್ತೀವಿ. ನಮ್ಮಲ್ಲಿ ಎಲ್ಲ ಸರ್ ಒಂದು 500 ಮಂದಿ ಐತಿ ಸರ್. 500 ಮಂದಿ ಅಡುಗೆ ಮಾಡೋರು ಅದರ, ಊಟಕ್ಕೆ ನೀಡೋರು ಅವರು ಒಂದು 500-600 ಮಂದಿ ಅದರ, ಹೆಚ್ಚಾರ ಅವರೊಂದು 200 ಮಂದಿ ಐತಿ. ಎಲ್ಲ ರೀತಿಯ ಇಲ್ಲಿ ಸುಮಾರು ಒಂದು 1500 ಮಂದಿ ಒಳಗೆ ಈ ದಾಸೋಹದಲ್ಲಿ ಸೇವೆ ಮಾಡ್ತಾರೆ. ಇವತ್ತಿನ ದಿನಕ್ಕೆ ಸ್ವಯಂ ಸೇವಕರು ಇಲ್ಲಿ ಯಾರಿಗೆ ಪೇಮೆಂಟ್ ಇಲ್ಲ, ಎಲ್ಲರೂ ಸ್ವಇಚ್ಛೆಯಿಂದ ಇಲ್ಲಿ ಸೇವೆ ಮಾಡ್ತಾರೆ. ಅದ್ರ ಜೊತೆಗೆ ನಮ್ಮ ವಿದ್ಯಾರ್ಥಿ ಸಮೂಹ ಐತಿ ಅಲ್ಲ, ನಮ್ಮದು 2000 ವಿದ್ಯಾರ್ಥಿಗಳು ಇಲ್ಲೇ ಇರ್ತಾರೆ. ಅವರು ತಮಗೆ ಏನು ಬರ್ತದೆ ಎಲ್ಲ ಮಾಡ್ತಾರೆ. ಊಟ ಬಡಿಸಲಿಕ್ಕಂತ 80 ಕೌಂಟರ್ ಆರಂಭಿಸಿದ್ದು ಸರಿಸುಮಾರು 1500ಕ್ಕೂ ಹೆಚ್ಚು ಜನ ಅಡುಗೆ ಮಾಡುವುದು, ಅದನ್ನು ಅಚ್ಚುಕಟ್ಟಾಗಿ ಬಡಿಸುವ ಕೆಲಸವನ್ನು ಮಾಡ್ತಿದ್ದಾರೆ. ರಾಯಚೂರು ಜಿಲ್ಲೆಯ ಸಿಂಧನೂರಿನ ವಿಜಯಕುಮಾರ್ ಹಾಗೂ ಗೆಳೆಯರ ಬಳಗದ 10 ಜನರ ತಂಡ ಈ ಬಾರಿ ಬರೋ ಭಕ್ತರಿಗೆ ಜಿಲೇಬಿಯನ್ನು ಪ್ರಸಾದದಲ್ಲಿ ನೀಡೋ ಕೆಲಸ ಮಾಡ್ತಿದೆ. ಜನವರಿ 15ರಂದು ರಥೋತ್ಸವ ಹಾಗೂ 16ನೇ ತಾರೀಕು 2 ದಿನಗಳ ಕಾಲ ಶ್ರೀ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವಕ್ಕೆ ಬರುವ ಲಕ್ಷಾಂತರ ಭಕ್ತಾದಿಗಳಿಗೆ ಜಿಲೇಬಿಯನ್ನು ತಯಾರು ಮಾಡಿ ಬಡಿಸುವ ಸೇವಾ ಕೈಂಕರ್ಯಕ್ಕೆ ಈ ತಂಡ ಈಗಾಗಲೇ ಜಿಲೇಬಿ ತಯಾರು ಮಾಡುವ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಜಿಲೇಬಿ ತಯಾರಿ ಸೇವೆಗೆ ಸುಮಾರು 50 ಕ್ವಿಂಟಲ್ ಮೈದಾ ಹಿಟ್ಟು, 130 ಕ್ವಿಂಟಲ್ ಸಾವಯವ ಬೆಲ್ಲ, 1600 ಲೀಟರ್ ಎಣ್ಣೆ, 300 ಲೀಟರ್ ತುಪ್ಪ, 20 ಕೆಜಿ ಯಾಲಕ್ಕಿ, 150 ಲೀಟರ್ ಮೊಸರು ಅನ್ನು ಬಳಸಲಾಗ್ತಾ ಇದೆ. 2 ದಿನಗಳ ಸುಮಾರು 12 ರಿಂದ 14 ಲಕ್ಷ ಜಿಲೇಬಿ ತಯಾರಾಗಬಹುದು ಅಂತ ಬಾಣಸಿಗರು ಹೇಳ್ತಾರೆ. ಜಿಲೇಬಿ ಮಾಡೋ ಕಾರ್ಯಕ್ಕೆ 120 ಬಾಣಸಿಗರು, ಅವರಿಗೆ ಸಹಾಯ ಮಾಡಲು 150 ಜನ ಹಾಗೂ ಕಾರ್ಯಕರ್ತರು ನಿರಂತರವಾಗಿ ಸೇವೆಯನ್ನು ಮಾಡ್ತಿದ್ದಾರೆ. ಕೊಪ್ಪಳ ಗವಿಮಠದ ಜಾತ್ರೆಯ ದಾಸೋಹ ಜನವರಿ 11ರಿಂದಲೇ ಆರಂಭವಾಗಿದ್ದು ಜನವರಿ 29ರವರೆಗೆ ನಡೆಯಲಿದೆ. ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೂ ಪ್ರಸಾದದ ವ್ಯವಸ್ಥೆ ಕೂಡ ಇರುತ್ತೆ. ಇಲ್ಲಿನ ಜಾತ್ರೆಗೆ ಬರೋರು ಪ್ರಸಾದ ಸೇವಿಸಿ ಜೈ ಗವಿ ಸಿದ್ದೇಶ್ವರ ಮಹಾರಾಜ್ ಕಿ ಜೈ ಅಂತ ಜೈಕಾರ ಹಾಕಿ ಸಂಭ್ರಮಿಸ್ತಾರೆ.